ಏನು ಅದು ನಿನ್ ಕೈಲಿ? ನಿನ್ ಕಣ್ ಕಾಣಿಸಲ್ವಾ? ಸ್ವೆಟರು ಚಳಿ ಆಗ್ತಿದೆ ಅಂತ ಹಾಕೊಳ್ಳಕ್ ತಗೋ ಬಂದೆ. ಚೆನ್ನಾಗಿದೆ ಅಲ್ವೇನೆ ಖುಷಿ? ಚೆನ್ನಾಗಿಲ್ದೆ ಅದು ನನ್ ಸ್ವೆಟ್ರು, ನೀ ಯಾಕೆ ತಂದೆ? ಕೊಡಿ, ನಂದ್ ಹಾಕೋಬೇಡ, ನನಗ್ ಕೊಡು. ನಿಂದ್ ಹಾಕು ಹೋಗು. ಯಾವಾಗ್ಲೂ ನಿಂದನ್ನೇ ಜೋಪಾನ ಮಾಡಿಟ್ಟು ನಂದೇ ಹಾಳು ಮಾಡ್ತೀಯ. ಕೊಡಿ ಕೊಡಿ ಖುಷಿ, ನನಗ್ ಚಳಿ ಆಗ್ತಿದೆ ಅಂತ ಹುಡ್ಕೊಂಡ್ ಬಂದೆ. ನೀ ಬೇರೆ ಹಾಕೋ, ಇದನ್ನ ನಾನ್ ಹುಡ್ಕೊಂಡ್ ಬಂದಿದ್ದು. ಅಜ್ಜಿ ಅಜ್ಜಿ ಕೊಡಿ ಖುಷಿ, ಕೊಡಿ. ನಂದೇ ಬೇಕಾ ನಿಂಗೆ? ನಿಂದು ತಗೋಬಾರ್ದ? ನನ್ನ ಪಪ್ಪ ತೆಗ್ಸ್ಕೊಟ್ಟಿದ್ದು, ನಾನ್ ಯಾರಿಗೂ ಹಾಕಕ್ ಕೊಡಲ್ಲ. ಸುಮ್ಮನೆ ಕೊಟ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಕ್ಕಿಲ್ಲ. ಕೊಡಪ್ಪು. ಹೋಗಿ, ನಾನ್ ಕೊಡಲ್ಲ. ಇವತ್ತು ಇದನ್ನೇ ಹಾಕೋತೀನಿ. ಇದನ್ನ ಹಾಕಕ್ ನಾನ್ ಬಿಡ್ತೀನಾ? ನಿನ್ನ ಮೈ ಕೊಳಪು, ನೀ ದಿನಾ ಸ್ನಾನ ಮಾಡಲ್ಲ. ನಂದ್ ಹಾಕ್ಬೇಡ, ಕೊಡು. ಅಮ್ಮ, ಅಜ್ಜಿ. ಅಯ್ಯೋ ಅಜ್ಜಿ, ನನ್ ಕಿವಿ ನೋಯ್ತಿದೆ ಅಜ್ಜಿ. ಎಷ್ಟು ಜೋರಲ್ಲಿ ನನ್ ಕಿವಿ ಹೊಡೆದು ಬಿಟ್ರು. ನನ್ ಕಿವಿ ನೋಯ್ತಿದೆ ಅಜ್ಜಿ. ಬರ್ತೀಯ ಮತ್ತೆ ನನ್ನ ವಸ್ತುನ ಕಿತ್ಕೊಳ್ಳೋಕೆ? ಏನಂದೆ? ನನ್ ಕೇಳ್ತಿಲ್ವೇ? ಅಜ್ಜಿ, ನನ್ ಕಿವಿ ಕೇಳ್ತಿಲ್ಲ ಅಜ್ಜಿ. ಒಳ್ಳೇದಾಯ್ತು, ಇನ್ ನಾನೇನ್ ಬೈದ್ರು ನಿನ್ನ ಕೇಳಿಸೋದೇ ಇಲ್ಲ. ಅಪ್ಪು ಕೆಪ್ಪ, ಅಪ್ಪು ಕೆಪ್ಪ, ಅಪ್ಪು ಕೆಪ್ಪ. ಏನೇ ಅಂದ್ರೆ? ಕೇಕ್ ತಿಂತೀಯಾ? ಒಬ್ಬನೇ ತಿಂತೀಯಾ? ನಂಗೂ ಕೊಡೆ. ಎಲ್ಲಿಟ್ಟಿದ್ಯಾ? ಯಾರು ತಂದ್ರು ಕೇಕನ್ನ? ಅಜ್ಜಿ ನೋಡಜ್ಜಿ, ನನ್ನ ಕಿವಿ ಮೇಲೆ ಸಯ್ಯಾಗಿ ಬಾರಿಸ್ಬಿಟ್ಟು ಈಗ ಒಬ್ಬೇ ಕೇಕನ್ ಬಚ್ಚಿಟ್ಕೊಂಡು ತಿಂತಿದ್ದಾಳೆ ಈ ಖುಷಿ. ನನಗೂ ಕೊಡೋಕ್ ಹೇಳಜ್ಜಿ. ಅಜ್ಜಿ ನಂಗೂ ಕೊಡೋಕ್ ಹೇಳಜ್ಜಿ. ಅಯ್ಯೋ 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 ಅಯ್ಯೋ, ನಿಮ್ ಬಾಯಿಗಿಷ್ಟು ನನ್ ಜೀವ ತಿನ್ನೋಕ್ ಹುಟ್ಟಿದ್ರೇನೋ ನೀವಿಬ್ರು. ಒಂದು ಚೂರು ಸುಮ್ಮನಿರಲ್ವಲ್ಲೋ, ಏನಾದ್ರೂ ಒಂದು ರಾದಂತ ಮಾಡ್ತಾನೆ ಇರ್ತೀರಲ್ಲ. ಖುಷಿ, ನಡಿಯಮ್ಮ, ನೀನ್ ನಿನ್ ರೂಮಲ್ಲಿ ಕೂತ್ಕೊಂಡು ಓದ್ ಹೋಗು. ನಾನೇನ್ ಮಾಡ್ದೆ? ನಾ ಒಬ್ಬೇ ಸುಮ್ಮನೆ ಕೂತ್ಕೊಂಡು ಆಡ್ತಿದ್ದೆ. ಇವನೇ ನನ್ನ ಸ್ವೆಟರ್ ತಕೊಬಂದು ರಗ್ಳೆ ಮಾಡಿದ್ದು. ನೀ ನಂಗೆ ಬೈತಿರು, ಅವನಿಗೆ ಏನು ಅನ್ಬೇಡ. ನೀ ನಡಿಯೋ. ನೋಡು, ನೀ ಇಲ್ಲೇ ಸೈಡಲ್ಲಿ ಕೂತ್ಕೊಂಡು ಆಡ್ಕೊ. ಕುಣಿದಾಡಿ ಮಕ್ಕಳನ್ನ ಏಳ್ಸ್ಬೇಡ. ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ, ಇಳಿಸ್ಬಿಟ್ಟು ಬರ್ತೀನಿ. ಮಂಗಾಟ ಮಾಡಬೇಡ, ಮಕ್ಕಳು ಹೇಳ್ತವೆ. ಏನಂದೆ ಅಜ್ಜಿ? ನನಗೊಂದು ಕೇಳಿಸ್ಲಿಲ್ಲ. ಮಂಗಾಟ ಆಡ್ಬೇಡ, ಹಾಲು ಇಳಿಸ್ಬಿಟ್ಟು ಬರ್ತೀನಿ. ಏನಂದ್ರೆ? ಮಕ್ಕಳ ಜೊತೆ ಆಡ್ಬೇಕಾ? ಹಾಲು ಕುಡಿಸ್ಬೇಕಾ? ಸರಿ ಅಜ್ಜಿ. ಈ ಚಿಂಟು ಪಾಪು ಏನ್ರು ದಿನ ಇಡೀ ಮಲ್ಗೆ ಇರ್ತೀರಾ? ಹೇಳ್ರು, ಎದ್ದಾಡ್ರು ನನ್ ಜೊತೆ. ಹೇಳಿ, ಹಾಲು ಕುಡಿಸ್ತೀನಿ. ಹೇಳಿ, ಹಸಿವೆ ಆಗಲ್ವಾ ನಿಮ್ಗೆ? ಹೇಳಿ, ನೀವು ಕುಡಿಲಿಲ್ಲ ಅಂದ್ರೆ ನಾನೇ ಕುಡ್ದು ಬಿಡ್ತೀನಿ. ಹೇಳ್ರು. ಕುಂಭಕರ್ಣನ್ ಸಂತಾನದವು ಇರ್ಬೇಕು. ಹೇಳ್ತಾನೆ ಇಲ್ಲ ಮುಂದೆವು. ನಿನ್ನ ಬಾಯಿಗಿಷ್ಟು ಏನೋ ಇದು? ಈಗಷ್ಟೇ ಮಲಗಿಸ್ಬಿಟ್ಟು ಕೆಲಸ ಮುಗಿಸ್ತೀನಿ ಅಂತ ನೋಡಿದ್ರೆ ಇಬ್ಬರನ್ನು ಎಬ್ಬಿಸ್ಬಿಟ್ಟಿಯಲ್ಲೋ ನೀನು. ರಾವ್ ಬಡಿಯ, ಸುಮ್ಮನೆ ಕೂತ್ಕೊಂಡು ಆಡ್ಕೊಂಡ್ರೆ ಮಲಗಿದ ಮಕ್ಕಳನ್ನ ಯಾಕೆ ಎಬ್ಬಿಸ್ದೆ? ಏನಂತಿದ್ದೀಯ ಅಜ್ಜಿ? ನನಗೇನು ಕೇಳಿಸ್ತಿಲ್ವೇ? ನನಗೆ ಕೇಳಿಸುವಂಗ ಹೇಳು. ಏನಂದೆ? ಅಯ್ಯೋ, ಈಗ ಕಿವಿಗೇನೋ ಮಾಡ್ಕೊಂಡೆ. ಸುಮ್ಮನೆ ಆಡ್ಕೊಳ್ಳೋದ್ ಬಿಟ್ಟು ಏನೋ ಒಂದು ತರಲೆ ಮಾಡ್ಕೊಂಡು ನನ್ನ ಜೀವ ತಿಂತೀರಲ್ಲ. ಇರು, ಮಕ್ಕಳ ಬಟ್ಟೆ ನೆನ್ಸ್ಬಿಟ್ಟು ಬಂದು ನಿನ್ ಕಿವಿಗೆ ಏನಾಯ್ತು ಅಂತ ನೋಡ್ತೀನಿ. ಅಲ್ಲೇ ಇದ್ರೆ ನಾಯಿಗಳು ಮೂಸ್ತವೆ. ಪಾಪ ಅಜ್ಜಿಗೆ ತುಂಬಾ ಕೆಲಸ ಏನೋ ಮರ್ತು ಬಿಟ್ಲಂತೆ. ಚಿಂಟು, ನೀವು ಅಳ್ಬೇಡಿ, ನಿಮ್ಮನ್ನ ನೆನ್ಸಿಟ್ಟಿರು. ಈಗ ಬರ್ತೀನಿ ಅಂತ ಹೋದ್ಲು ಅಜ್ಜಿ. ಬರ್ತಾಳೆ, ನಡೀರಿ. ಬಾತ್ರೂಮ್ ಅಲ್ಲಿ ನಿಮ್ಮನ್ನ ನೆನ್ಸ್ಬಿಡ್ತೀನಿ, ಸರಿನಾ? ಬಾ ಚಿಂಟು ಪಾಪು.
ನಿನ್ನ ಕಿವಿ ಹೊಟ್ಟೆ ಹೋಯ್ತು ಅನ್ಸುತ್ತೆ. ಅಯ್ಯೋ, ಇವನು ಕೆಂಪು ಕಿವಿ ಒಳಗೆ ಬಂಗಾರದಂತ ಮಕ್ಕಳನ್ನ ಮುಳುಗಿಸಿ ಸಾಯಿಸ್ತಿದ್ದೀಯಲ್ಲೋ ದೇವ್ರೇ. ಏನಾದ್ರೂ ಒಂದು ಮಾಡ್ಕೊಂಡು ನಿನ್ ಜೀವ ತಿಂತೀಯಲ್ಲ. ನಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಏನಾಯ್ತು ನಿನ್ ಕಿವಿಗೆ ನೋಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ತರಲೆ ಮಾಡ್ತಾ ಮಾಡ್ತಾ ಏನೆಲ್ಲ ಕಿತಾಪತಿ ಮಾಡ್ತಾರಂತ. ಅವ್ರ ಜೀವಕ್ಕೂ ತೊಂದರೆ, ಬೇರೆ ಮಕ್ಳಿಗೂ ತೊಂದರೆ ಅಲ್ವಾ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಪ್ರೋತ್ಸಾಹ ಕೊಡ್ತೀರಿ ಫ್ರೆಂಡ್ಸ್. ಥ್ಯಾಂಕ್ ಯು.